ಹಾಯ್ ಆಲ್ ಎಲ್ಲ ಹೇಗಿದ್ದೀರಾ? ನಾನು ನಿಮ್ಮ ರುಚಿತಾ ಶ್ರೀನಿವಾಸ್. ಇವತ್ತು ಮಧ್ಯಾಹ್ನನೇ ಅಡುಗೆ ಸ್ಟಾರ್ಟ್ ಮಾಡ್ಕೊತಿದ್ದೀನಿ. ಕೆಲಸ ಎಲ್ಲ ಮುಗ್ದಿತ್ತಲ್ವ, ಸ್ವಲ್ಪ ಫ್ರೀ ಇದ್ದೆ, ಹಾಗಾಗಿ ಇವಾಗಲೇ ಮಾಡ್ಕೊಂಬಿಡೋದ. ಇನ್ನು ಸಂಜೆ ಊರಿಗೆ ಹೋಗಬೇಕಿತ್ತು. ಸಂಜೆ ಊರಿಗೆ ಹೋಗಬೇಕು ಅಂದರೆ ಲೇಟ್ ಆಗುತ್ತೆ ನಾವು ಊಟ ಮಾಡಿ ಹೋಗೋಷ್ಟರಲ್ಲಿ ಅಂದ್ಬಿಟ್ಟು ಇವಾಗಲೇ ಅಡುಗೆ ಮಾಡ್ಕೊತಿದ್ದೆ. ಇವತ್ತು ಅಡುಗೆಗೆ ಮೊಟ್ಟೆ ಸಾರು ಮಾಡ್ಕೊತಿದ್ದೆ. ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೊತಿದ್ದೆ, ಫಸ್ಟ್ ಟೈಮ್ ಮಾಡಿರೋದು. ಹೆಂಗೆ ಬರುತ್ತೆ ಏನಾಗುತ್ತಿಲ್ಲ. ಇನ್ನು ರುಬ್ಕೊಳ್ಳೋಕ್ಕೆ ಈರುಳ್ಳಿ, ಟೊಮೊಟೊ, ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೆ. ಇನ್ನು ಸ್ವಲ್ಪ ಜೀರಿಗೆ, ಗಸಗಸೆ, ಕಡಲೆ, ಚಕ್ಕೆ, ಲವಂಗ, ಇನ್ನು ಮೊಟ್ಟೆನೂ ಒಂದು ಸೈಡ್ ಬೇಯಕ್ಕೆ ಮಡಿಕೊತಿದ್ದೆ. ಇನ್ನು ಇನ್ನೊಂದು ಒಲೆ ಮೇಲೆ ಅನ್ನಕ್ಕೂ ಮಡಿಕೊಂಡೆ. ಇನ್ನು ಒಂದು ಬಾಣಲಿಗೆ ಎಣ್ಣೆ ಹಾಕೊಂಡ್ಬಿಟ್ಟು ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಹಾಕ್ಬಿಟ್ಟು ಟೊಮೊಟೊ, ಕಾಯಿ ಎಲ್ಲನೂ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಹಿಂಗೆ ಫ್ರೈ ಮಾಡ್ಕೊಂಡು ರುಬ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ನಾವು ಏನು ಆಡ್ಸೋಕ್ಕೆ ಏನ್ಬಿಟ್ಟು ಎತ್ಕೊಂಡಿದ್ವೋ ಅವೆಲ್ಲನೂ ಹಾಕಿ ಫಸ್ಟು ಫ್ರೈ ಮಾಡ್ಕೊಬೇಕು. ಕೊನೆಯಲ್ಲಿ ಧನಿಯಾ ಪೌಡರು, ಚಿಲ್ಲಿ ಪೌಡರ್ ಹಾಕ್ಕೊಂಡು ಆಫ್ ಮಾಡ್ಕೊತಿದ್ದೀನಿ. ಇನ್ನು ಅಷ್ಟರಲ್ಲಿ ನನ್ನ ಮಗನೂ ಮಲಗಿದ್ದಲ್ವ, ಅವನು ಎದ್ಬಿಟ್ಟು ಹೇಳ್ತಿದ್ದ. ಇನ್ನು ಇವತ್ತು ಮೊಟ್ಟೆ ಸಾರು ಹೊಡೆದಾಕೇನು ಮಾಡ್ತಿಲ್ಲ ಅಲ್ವ, ಹಂಗೆ ಉಂಡೆಲೆ ಬೇಯಿಸ್ಕೊಂಡು ಮಾಡ್ತಿದ್ದೀನಿ. ಹಂಗಾಗಿ ಇದಕ್ಕೆ ಬೇಳೆಕಾಳನ್ನು ತೊಗೊಂಡಿದ್ದೆ, ಮೊಟ್ಟೆ ಜೊತೆ ಹಾಕಿ ಮಾಡೋದ ಅಂದ್ಬಿಟ್ಟು. ಇನ್ನು ಸ್ವಲ್ಪ ಮಸಾಲೆ ತಣ್ಣಗಾದ್ಮೇಲೆ ಆಡಿಸ್ಕೊತಿದ್ದೀನಿ. ಇನ್ನು ಒಂದು ಕುಕ್ಕರಿಗೆ ಎಣ್ಣೆ, ಕರ್ಬೇವಿನ ಸೊಪ್ಪು, ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಇದಕ್ಕೆ ಬೇಳೆ ಹಾಕ್ಕೊಂಡು ಸ್ವಲ್ಪ ಹುರ್ಕೊತಿದ್ದೀನಿ ಅಷ್ಟನ್ನ ಹಾಕ್ಬಿಟ್ಟು. ಇನ್ನು ಅದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ರುಬ್ಕೊಂಡಿರೋ ಮಸಾಲೆ ಹಾಕ್ಬಿಟ್ಟು ಅಳತೆಗೆ ತಕ್ಕಷ್ಟು ನೀರು ಹಾಕ್ಕೊತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಕೂಗಿಸ್ಕೊಳಕ್ಕೆ ಏನು ಹೋಗಿಲ್ಲ, ಹಾಗೆ ಬೇಯಿಸ್ಕೊಂಡೆ. ಇನ್ನು ಕೊನೆಯಲ್ಲಿ ಸ್ವಲ್ಪ ಮಟನ್ ಪೌಡರ್ ಹಾಕ್ಕೊತಿದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಇನ್ನು ಮೊಟ್ಟೆನೂ ಸ್ವಲ್ಪ ಈ ಥರ ಮಧ್ಯ ಕುಯ್ಕೊತಿದ್ದೀನಿ, ಸಾಂಬಾರು ಒಳಗೆ ಹಾಕಿದ್ರೆ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಅಂದ್ಬಿಟ್ಟು. ಇನ್ನು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು, ಫಸ್ಟ್ ಟೈಮ್ ಟ್ರೈ ಮಾಡಿದ್ರು. ನೀವು ಒಂದ್ಸಲ ಟ್ರೈ ಮಾಡಿ.